ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನೇ ಹೇಳಿದನಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ನಾನು ನನ್ನದು ಅಜ್ಞಾನ, ಅಹಂಕಾರ, ಅವಿವೇಕ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಹೇಳಿ ಸತ್ಯನೇ ಅವಿವೇಕಿ. ನಾನೇ ಲೋಕೇಶ್ವರ, ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ನಿಮ್ಮ ತಂದೆ ಹೇಳಿದ್ರು ಪಾಪ ಸತ್ಯ. ಅವರೇ ಪರಮೇಶ್ವರರು, ಅವರೇ ಸರ್ವೇಶ್ವರು. ನೋಡಿ, ಹೆತ್ತ ತಂದೆ ಮನಸ್ಸನ್ನು ನೋಯಿಸಬಾರದು. ಅವರು ಹೇಳಿದ್ದು ಕೇಳಬೇಕಾದ ಕರ್ತವ್ಯವಲ್ಲವೇ? ಒಂದೇ ಒಂದು ಸಾರಿ ಅವರು ಹೇಳಿದಾಗ ಕೇಳಿಬಿಡುತ್ತಲ್ಲ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯವೆನ್ನು ಸಾಧ್ಯವೇ ತಾಯಿ? ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಷ್ಟು ಮಹಾಜ್ಞಾನಿಯೇನು ನೀನು? ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನು ನೋಡಲು ಶಕ್ತನಿಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಷ್ಟು ಉದ್ದಟತನ ತೋರಿದೆಯಾ? ತಂದೆ, ನಾನು ನಿಮಗೆ ಉಪದೇಶ ಮಾಡಲು ಸಾಧ್ಯವೇ? ಹಾಗಾದರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳಿ ತಂದೆ, ಕೇಳುತ್ತೇನೆ. ನಾನೇ ಲೋಕೇಶ್ವರ, ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಹೇ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ? ಕಯಾನು ಇವನು ಸಾಮಾನ್ಯನಲ್ಲ. ಮಗನಾಗಿ ಜನಿಸಿರುವ ಜನ್ಮಾಂತರ ಶತ್ರು. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ. ಈ ಜಗತ್ತಿಗೆಲ್ಲ ತಂದೆಯವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚೀವನ ಹೃದಯವನ್ನು ಒತ್ತಿರುವುದೋ? ಶ್ರೀಹರಿ ನಾರಾಯಣ ಪಿಚಾಚಿಯಲ್ಲ, ವೈರಿಯಲ್ಲ. ಸೈನ್ಯಾಧೀಶರೇ, ಸೆಳೆದುಕೊಂಡು ಹೋಗಿ ಇವನನ್ನು. ನಾನೇನು ನಿನ್ನ ಮಗನ ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅರಿವು, ಅನುಭವ ಅವನಿಗಾಗಬೇಕು.